ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಾನೊಂದು ಎಪಿಕ್ ಸೈಕಲ್ ಜರ್ನಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಕರ್ನಾಟಕದಿಂದ ಆಸ್ಟ್ರೇಲಿಯಾದವರೆಗೆ ಈ ಒಂದು ಜರ್ನಿಯಲ್ಲಿ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಮುಂದೆ ಯಾರಾದರೂ ಸೈಕಲ್ ಟೂರ್ ಮಾಡಬೇಕು ಅಂತಿದ್ರೆ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಇದೇ ಸ್ನೇಹಿತರೆ, ಈ ಒಂದು ಸೈಕಲ್ನಲ್ಲೇ ನಾನೊಂದು ಎಪಿಕ್ ಸೈಕಲ್ ಜರ್ನಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಕಲ್ಟ್ ಕಾರ ಅನ್ನೋ ಬ್ರ್ಯಾಂಡು. ಅದು ಅಲ್ಲದೆ ಇದು MTB ಸೈಕಲ್. MTB ಅಂದರೆ ಏನು ಅಂತಂದರೆ ಮೌಂಟೇನ್ ಬೈಕ್ ಸೈಕಲ್ ಅಂತ. ಇದು ಬೋತ್ ಆಫ್ ರೋಡ್ ಆ್ಯಂಡ್ ಆನ್ ರೋಡ್ಗೆ ಯೂಸ್ ಆಗುತ್ತೆ. ಏನಕ್ಕಪ್ಪ ಈ ಪರ್ಟಿಕ್ಯುಲರ್ MTBನೇ ಚೂಸ್ ಮಾಡಿದೆ ಅಂತಂದರೆ, ಕೆಲವೊಂದು ಸಲ ನಾನು ಕಾಡಲ್ಲೂ ಹೋಗ್ಬೇಕಾಗುತ್ತೆ, ಕೆಲವೊಂದು ಸಲ ಹೈವೇಲ್ಲೂ ಹೋಗ್ಬೇಕಾಗುತ್ತೆ. ಸೊ ಇದು ಎರಡು ರೋಡ್ ಕಂಡೀಷನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಯಾರಾದರೂ ಬಜೆಟಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಬ್ರ್ಯಾಂಡ್ಗೆ ಹೋಗ್ಬೋದು. ಸೊ ಡೇ ಟೈಮ್ ಟ್ರಾವೆಲ್ ಮಾಡಬೇಕಾದಾಗ ಸೂರ್ಯನ ಕಿರಣ ಇರುತ್ತೆ, ಯಾವುದೇ ರೀತಿ ತೊಂದರೆ ಇರೋಲ್ಲ. ಅದೇ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಲೈಟ್ನ ಅವಶ್ಯಕತೆ ತುಂಬಾ ಇರುತ್ತೆ. ಇವತ್ತು ಆ ಲೈಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೇಸಿಕಲಿ ಈ ಒಂದು ಸೈಕಲ್ ನಾನು ಯೂಸ್ ಮಾಡ್ತಿರುವಂಥ ಲೈಟ್ ಬಂದು ಇದೆ ಗಾಯ್ಸ್. ಸೊ ಇದರ ಹೈಲೈಟ್ ಬಂದು ಈ ಸೋಲಾರ್ ಪ್ಯಾನಲ್. ಹೌದು, ಯಾಕಂತಂದರೆ ಈ ಒಂದು ಸೋಲಾರ್ ಪ್ಯಾನಲ್ನಿಂದ ಇದು ಆಟೋಮೆಟಿಕ್ ಚಾರ್ಜ್ ಆಗಿ ನನಗೆ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕಾದಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಅಲ್ಲದೆ ಇದರಲ್ಲಿ 3 ಡಿಫ್ರೆಂಟ್ ಮೋಡ್ಸ್ ಇದೆ. ಫಸ್ಟ್ ಮೋಡ್ ಬಂದು ಇದು ಹೈ ಮೋಡ್, ಸೆಕೆಂಡ್ ಒಂದು ಬಂದು ಮೀಡಿಯಮ್ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಡಿಮ್ಯಾಂಡಿವ್. ಸೊ ಈ ಥರ 3 ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಆ್ಯಂಡ್ ಇದಕ್ಕೇನೆ ಅಟ್ಯಾಚ್ಡ್ ಆಗಿರುವಂಥ ಒಂದು ಹಾರ್ನ್ ಕೂಡ ಇದೆ. ಇದನ್ನು ನೋಡ್ಬೋದು ನೀವು, ಇದೇ ಹಾರ್ನ್. ಸೊ ಇದರಲ್ಲೂ ಕೂಡ 3 ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಅದನ್ನು ಇವಾಗ ನಾನು ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಕೆಳಗಡೆವರೆಗೂ ಕೇಳಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಆ ಸೌಂಡ್ಸ್ ಅಂತೆಲ್ಲ. ನೆಕ್ಸ್ಟ್ ಇದರಲ್ಲಿ ಯೂಸ್ ಮಾಡುವಂಥ ಗೇರ್ ಬಂದು ಶಿಮಾನೋ ಗೇರ್ ಅಂತ. ಸೊ ಇದರಲ್ಲಿ ಟೋಟಲ್ 3 ಗೇರ್ಸ್ ಇರುತ್ತೆ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಆ್ಯಂಡ್ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಸ್ಪೀಡ್ ಬಂದು ಶಿಮಾನೋ ಸ್ಪೀಡ್ ಅಂತ. ಟೋಟಲ್ 7 ಸ್ಪೀಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಬೇಕಾದಾಗ ಫಸ್ಟ್ ಗೇರ್ಗೆ ಹಾಕ್ಕೊಂಡು 3 ಸ್ಪೀಡಲ್ಲಿ ಹೋಗಬೇಕಾಗುತ್ತೆ. ಆ್ಯಂಡ್ ನೀವು ಯಾವುದಾನ ಫ್ಲ್ಯಾಟ್ ಸರ್ಫೇಸಲ್ಲಿ ಹೋಗಬೇಕಾದಾಗ 2 ಸ್ಪೀಡ್ ಇಟ್ಕೊಂಡು ಒಂದು 5th ಸ್ಪೀಡಲ್ಲಿ ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾನ ಒಂದು ಹೈವೇಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ಸ್ಪೀಡಾಗಿ ಮೂವ್ ಆಗಬೇಕು ಅಂತಂದಾಗ 3rd ಗೇರ್ ಇಟ್ಕೊಂಡು 7 ಸ್ಪೀಡಲ್ಲಿ ಹೋಗಬೇಕಾಗುತ್ತೆ. ಸೊ ನನಗೆ ಈ ಕಲ್ಟ್ ಕಾರ ಅನ್ನೋ ಒಂದು ಬ್ರ್ಯಾಂಡು ತುಂಬಾ ಯೂಸ್ಫುಲ್ ಆಗ್ತಿದೆ. ಯಾಕಂತಂದರೆ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ನನಗಿದ್ರದ್ದು ಅನುಭವ ತುಂಬ ಗೊತ್ತಾಗ್ತಿದೆ. ಸೊ ಯಾರಾದರೂ ಬಜೆಟ್ ಫ್ರೆಂಡ್ಲಿ ಆಗಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಕಲ್ಟ್ ಕಾರ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ಜರ್ನಿಯಲ್ಲಿ ನಾನು ಯೂಸ್ ಮಾಡ್ತಿರುವಂಥ ಕ್ಯಾಮ್ರಾ ಬಂದು G2 ಪ್ರಾಡಕ್ಟ್ಸ್ ಅವ್ರ ಕಡೆಯಿಂದ GoPro Hero 12 ಅನ್ನೋದು. ಸೊ ನೀವೇನಾರು ಬಜೆಟಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ದಿಸ್ ಈಸ್ ದ ಬೆಸ್ಟ್ ಕ್ಯಾಮ್ರಾ. ಯಾಕಪ್ಪ ಅಂತಂದರೆ ನೀವು ಕಲರ್ ಗ್ರೇಡಿಂಗ್ ಮಾಡೋ ನೆಸೆಸಿಟಿನೇ ಇರಲ್ಲ, ಯಾಕಂದರೆ ಅಷ್ಟು ಕ್ಲಿಯರಾಗಿ ಬರುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸೇ ಇಲ್ಲ. ಸೊ ಇದರಲ್ಲಿರುವಂಥ ಐಟಮ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಸೊ ಇದೇ ಗೈಸ್ GoPro Hero 12. ಈ ಒಂದು ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ನಾನು ವ್ಲಾಗ್ನೆಲ್ಲ ಶೂಟ್ ಮಾಡೋದು. ಸೊ ಬೇಸಿಕಲಿ ಇದು ಕೆಳಗಡೆ ಬಂದು ಮೈಕ್ ಅಡಾಪ್ಟರ್ ಆ್ಯಂಡ್ ಇದು ಬಂದು ಮೈಕ್ ಅಡಾಪ್ಟರ್ನ ವಯರ್. ಈ ವಯರಿಂದ ಟ್ರಾನ್ಸ್ಮಿಟರ್ ಕನೆಕ್ಷನ್ ಕೊಟ್ಟರೆ ನಾವು ಏನೇ ಮಾತಾಡಿದ್ರು ಎಲ್ಲ ಈ ಟ್ರಾನ್ಸ್ಮಿಟರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಇದಿಷ್ಟು ಈ ಕ್ಯಾಮ್ರಾ ಬಗ್ಗೆ ಡೀಟೇಲ್ಸ್ ಗೈಸ್. ನೆಕ್ಸ್ಟ್ ಬಂದು ಇದು ಲೈಟು. ಈಗ ನೀವು ಡೇ ಟೈಮಲ್ಲಿ ಯೂಸ್ ಮಾಡಬೇಕಾದಾಗ ಹೆಂಗೆ ಇದ್ರೂ ಸನ್ಲೈಟ್ ಇರೋದ್ರಿಂದ ಅದರಲ್ಲೇ ಕ್ಯಾಪ್ಚರ್ ಆಗುತ್ತೆ. ಸೊ ನೈಟ್ ಟೈಮ್ ಶೂಟ್ ಮಾಡಬೇಕಾದಾಗ ನಿಮ್ಗೊಂದು ಲೈಟ್ ಅವಶ್ಯಕತೆ ಇದ್ದಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಒಂದು ಲೈಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಟೋಟಲ್ 3 ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಸೊ ನಾನು ಶೂಟ್ ಮಾಡಬೇಕಾದಾಗ ತೋರಿಸ್ತೀನಿ ಯಾವ್ಯಾವ ರೀತಿ ಕಲರ್ಸ್ಗಳಿರುತ್ತೆ ಅಂತ. ಸೊ ಬೇಸಿಕಲಿ ಇದು ಒಂದು ಕೂಡ ಯೂಸ್ಫುಲ್ ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟ್ ಓಕೆ, ಇದು ಬಂದು ವಾಟರ್ ಪ್ರೂಫಿಂಗ್ ಕೇಸು. ನೀವೇನಾನ ಅಂಡರ್ ವಾಟರಲ್ಲಿ ಶೂಟ್ ಮಾಡಬೇಕು ಅಂತಂದರೆ, ಅಥವಾ ನೀವೇನಾನ ಹೊರಗಡೆ ಇದ್ದಾಗ ಆಟೋಮೆಟಿಕ್ ರೈನ್ ಬಂದರೆ ಇದು ಒಂದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಬಂದು ವಾಟರ್ ಪ್ರೂಫಿಂಗ್ ಕೇಸು, ತುಂಬಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇದನ್ನು ಸಹ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬರೋದಾದರೆ ಫಿಲ್ಟರ್ಗಳು. ಈ ಫಿಲ್ಟರ್ನ ಯೂಸಸ್ ಏನು ಅಂತಂದರೆ, ನೀವೇನಾನ ಸನ್ನ ಕ್ಯಾಪ್ಚರ್ ಮಾಡಬೇಕು ಅಂತಂದಾಗ ಅಥವಾ ಯಾವುದನ್ನ ಒಂದು ಒಳ್ಳೆ ಸೀನರಿ ಕ್ಯಾಪ್ಚರ್ ಮಾಡಬೇಕಾದಾಗ ಈ ಒಂದೊಂದು ಫಿಲ್ಟರ್ಸ್ಗಳು ನಿಮಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಇದರಲ್ಲಿ ಟೋಟಲ್ 4 ಫಿಲ್ಟರ್ಸ್ ಬರುತ್ತೆ. ಈ ಒಂದು 4 ಫಿಲ್ಟರ್ಸ್ನ ಯೂಸ್ ಮಾಡಿಕೊಂಡು ನೀವು ಸಿನಿಮ್ಯಾಟಿಕ್ ಕ್ಯಾಪ್ಚರ್ನ ತೆಗಿಬೋದು. ನೆಕ್ಸ್ಟ್ ಬರೋದಾದರೆ ಮೈಕ್. ನಾನು ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇರೋದ್ರಿಂದ
ಡಿಜಿಟೆಕ್ ಅನ್ನೋ ಒಂದು ಬ್ರ್ಯಾಂಡು ತುಂಬಾ ಯೂಸ್ಫುಲ್ಲು. ಯಾಕೆ ಅಂತಂತಂದರೆ ನಿಮಗೆ ಬ್ರ್ಯಾಂಡೆಡಲ್ಲಿ ಹೈ ಕ್ವಾಲಿಟಿ ವಾಯ್ಸ್ ಸಿಗೋದು ತುಂಬ ರೇರು. ಸೊ ಇದು ತುಂಬಾ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ರೆಕಾರ್ಡ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ಇದರಲ್ಲೇ. ಸೊ ಇದು ಒಂದು ಕೂಡ ಬೆಸ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋದಾದರೆ ಟೋಟಲ್ ಎಲ್ಲ ಹೇಳಿ ಮೇಯ್ನು ವಿಷಯನೇ ಮರ್ತೆ. ಟೋಟಲ್ ಗೋಪ್ರೋ ಇರೋಗೆ 2 ಬ್ಯಾಟ್ರೀಸ್ ಇರುತ್ತೆ. ಸೊ ಇದೇ ಆ 2 ಬ್ಯಾಟ್ರೀಸು. ಸೊ ಈ ಒಂದು 2 ಬ್ಯಾಟ್ರೀಸ್ನ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಗೋಪ್ರೋ ಇರೋ 12ಅಲ್ಲಿ ಮಿನಿಮಮ್ ಚಾರ್ಜಸ್ ನಿಮಗೆ ಅಪ್ ಟು 2 ಅವರ್ಸ್ವರೆಗೂ ಬರುತ್ತೆ. ಹೆಂಗೆ ಅಂತಂತಂದರೆ ಇವಾಗ ನೀವು ಕ್ವಾಲಿಟಿ ಮೇಲೆ, ಅಂದರೆ ನೀವು ಯಾವ ರೀತಿ ರೆಸೊಲ್ಯೂಷನ್ ಹಾಕ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು 4Kಗೆ ಹಾಕಿದ್ರೆ ಚಾರ್ಜ್ ಬೇಗ ಖಾಲಿ ಆಗುತ್ತೆ, 5.0 ಹೋದರೆ ಇನ್ನೂ ಬೇಗ ಖಾಲಿ ಆಗುತ್ತೆ. ಆ್ಯಂಡ್ 1080 ಮಾಡಿದ್ರೆ ನಿಮಗೆ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಬ್ಯಾಟ್ರಿ ಸೇವಿಯರ್ ಜಾಸ್ತಿ ಆಗುತ್ತೆ. ಇದಿಷ್ಟು ಗೈಸ್ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ. ನೆಕ್ಸ್ಟು ಹೇಳೋದಾದರೆ ಓಕೆ, ಇದು ಬಂದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಅಂತ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನೀವೇನಾನ ಆ್ಯಕ್ಚುಲಿ ಸೋಲೋ ಟ್ರಾವೆಲಿಂಗ್ ಮಾಡ್ತಿರೋದ್ರಿಂದ ಇದು ತುಂಬಾ ಯೂಸ್ಫುಲ್. ಯಾವ ರೀತಿ ಅಂತಂದರೆ ನಿಮಗೆ ಸೆಲ್ಫಿ ಸ್ಟಿಕ್ ಥರನೂ ಕೂಡ ಯೂಸ್ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟು ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೋಲೋ ಟ್ರಾವೆಲಿಂಗ್ ಮಾಡಬೇಕಾದಾಗ. ಅದೇ ಗೈಸ್, ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬರೋದಾದರೆ ಪವರ್ ಬ್ಯಾಂಕ್ಸ್. ಈಗ ನೀವು ಟೆಂಟಲ್ಲಿ ಸ್ಟೇ ಮಾಡೋದ್ರಿಂದ, ಅಂದರೆ ಹೋಟೆಲ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಪವರ್ ಬ್ಯಾಂಕ್ ಅನ್ನೋದು ತುಂಬಾ ಅವಶ್ಯಕತೆ. ಯಾಕಂತಂದರೆ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು, ಅಗೇನ್ ಬ್ಯಾಟ್ರಿ ಚಾರ್ಜಸ್ ಮಾಡ್ಕೋಬೇಕು, ಎಡಿಟಿಂಗ್ ಮಾಡಬೇಕಾದಾಗ ಲ್ಯಾಪ್ಟಾಪ್ ಚಾರ್ಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋದು ಅರ್ಬನ್ ಅನ್ನೋದು. ನನ್ನ ಫ್ರೆಂಡ್ ಕೊಟ್ಟಿರೋದು ಇದು ಅರ್ಬನ್ ಅನ್ನೋದು. ಸೊ 20,000 mAh ಬ್ಯಾಟ್ರಿ ಇದು. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಹಂಗೆ ಇದ್ರ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಬಂದು ಅಮೆಝಾನ್ ಬೇಸಿಕ್ ಅನ್ನೋ ಒಂದು 20,000 mAh ಪವರ್ ಬ್ಯಾಂಕ್ ಇದೆ. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟೋಟಲ್ 2 ಪವರ್ ಬ್ಯಾಂಕ್ಸ್ನ ನಾನು ಈ ಒಂದು ಜರ್ನಿಲಿ ಯೂಸ್ ಮಾಡ್ತಾ ಹೋಗ್ತೀನಿ. ಇದಾದಮೇಲೆ ನೀವು ಕ್ಯಾಮ್ರಾನ ಮೌಂಟ್ ಮಾಡೋಕ್ಕೆ ಬೇಕಾಗುತ್ತೆ. ಅಂತಂದರೆ ಸೈಕಲ್ ಮೌಂಟ್ ಮಾಡಬೇಕಾದಾಗ ಈ ಒಂದು ಮೌಂಟ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಸೈಕಲ್ನಲ್ಲಿ ಮೌಂಟ್ ಮಾಡಬೇಕಾದ್ರೆ ನಿಮಗೆ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದು ಬಂದು ಮ್ಯಾಗ್ನೆಟಿಕ್ ಮೌಂಟ್ ಅಂತ. ನೀವು ಕ್ಯಾಮ್ರಾ ಏನನ್ನ ಕತ್ತಲ್ಲಿ ಹಾಕಬೇಕಾದಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಅಂತಂದರೆ ಕ್ಯಾಮ್ರಾನ ಇದಕ್ಕೆ ಫಿಕ್ಸ್ ಮಾಡಿ ಈ ಮ್ಯಾಗ್ನೆಟಿಕ್ ಮೌಂಟ್ನ ನಿಮ್ಮ ಶರ್ಟ್ ಒಳಗೆ ಹಾಕ್ಕೊಂಡ್ರೆ ಕ್ಯಾಮ್ರಾ ಬಂದು ಇಲ್ಲಿ ಫಿಕ್ಸ್ ಆಗುತ್ತೆ. ಸೊ ಅಲ್ಲಿ ಫಿಕ್ಸ್ ಆಗೋದ್ರಿಂದ ನೀವು ಕ್ಯಾಪ್ಚರ್ ಮಾಡೋಕ್ಕೆ ಇನ್ನೂ ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ. ಸೊ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಹೇಳ್ತಾ ಹೋದರೆ ಇದಿಷ್ಟು ಕ್ಯಾಮ್ರಾದ ಬಗ್ಗೆ. ಆದರೆ ನೆಕ್ಸ್ಟು ನನ್ನ ಕುಕ್ಕಿಂಗ್ ಸೆಟಪ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದೇ ಗಾಯ್ಸ್ ನನ್ನ ಕುಕ್ಕಿಂಗ್ ಸೆಟಪ್. ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ನೀವು ತುಂಬ ಎಮರ್ಜೆನ್ಸಿ ಇದ್ದಾಗ, ಅಂತಂದರೆ ಎಲ್ಲನ ದೂರದಲ್ಲಿದ್ದಾಗ ಊಟ ಸಿಗದೇ ಇರೋ ಟೈಮಲ್ಲಿ ನಿಮ್ಮ ಹತ್ರ ಏನಾದರೂ ನೂಡಲ್ಸ್ ಇದ್ದರೆ ಅಂಥ ಟೈಮಲ್ಲಿ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ನನಗೆ ದ ಬೆಸ್ಟ್ ಅನಿಸ್ತು. ಸೊ ಇದೇ ಗೈಸ್ ನನ್ನ ಕುಕಿಂಗ್ ಸೆಟಪ್. ಈ ಒಂದು ಜರ್ನಿಲಿ ಕ್ಯಾಪ್ಚರ್ ಮಾಡಿರುವಂಥ ವೀಡಿಯೋಗಳನ್ನ ಎಡಿಟಿಂಗ್ ಮಾಡೋಕ್ಕೆ ಒಂದು ಲ್ಯಾಪ್ಟಾಪ್ ತುಂಬಾ ಅವಶ್ಯಕತೆ. ಸೊ ನಾನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ ಯಾವುದು ಅಂತಂದರೆ ಲೆನೋವೊ ಲಾಕ್ ಅನ್ನೋ ಲ್ಯಾಪ್ಟಾಪ್. ಸೊ ನೀವೇನಾರ ಬಜೆಟಲ್ಲಿ ನೋಡ್ತೀರಾ ಅನ್ನೋದಾದರೆ ಇದು ತುಂಬಾ ಬೆಸ್ಟ್ ಲ್ಯಾಪ್ಟಾಪ್. ಯಾಕಂತಂದರೆ ನೀವು ವೀಡಿಯೋಗಳನ್ನ ಇದರಲ್ಲಿ ಎಡಿಟಿಂಗ್ ಮಾಡಬೇಕಾದಾಗ ಯಾವುದೇ ರೀತಿ ತೊಂದರೆ ಬರಲ್ಲ. ಅದು ಅಲ್ಲದೆ ಇದು ತುಂಬಾ ನನಗೆ ಯೂಸ್ಫುಲ್ ಅನಿಸ್ತಿದೆ. ಸೊ ಈಗಷ್ಟೇ ತೊಗೊಂಡಿರೋದು, ನೋಡೋಣ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಇದರಿಂದ ಯಾವುದೇ ರೀತಿ ತೊಂದರೆಗಳಿಲ್ಲ. ಇದು ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇದೇ ಗೈಸ್ ಲೆನೋವೊ ಲಾಕ್ ಅನ್ನೋ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಲ್ಯಾಪ್ಟಾಪ್ ಏನೋ ಆಯಿತು. ನೆಕ್ಸ್ಟ್ ಇದಿಷ್ಟು ಲಗೇಜ್ನ ಪ್ಯಾಕ್ ಮಾಡೋಕ್ಕೆ ಒಂದು ಬ್ಯಾಗ್ ಪ್ಯಾಕ್ ಬೇಕು. ಸೊ ಆ ಬ್ಯಾಗ್ ಪ್ಯಾಕ್ ಯಾವುದು ಅಂತಂದರೆ ಇದೇ ಗಾಯ್ಸ್ 50 ಲೀಟರ್ದು ಬ್ಯಾಗ್ ಪ್ಯಾಕ್. ಈ ಒಂದು ಬ್ಯಾಗ್ನಲ್ಲೇ ನನ್ನ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ, ಲ್ಯಾಪ್ಟಾಪ್ನೆಲ್ಲ. ಸೊ ಇದಾದಮೇಲೆ ಇದ್ರ ಜೊತೆಗೆ ಇನ್ನೂ ಒಂದು ಬ್ಯಾಗ್ ಇದೆ, ಇದೇ ಪ್ಯಾನಿಯರ್ ಬ್ಯಾಗ್. ಬೇಸಿಕಲಿ ಇದನ್ನ ಹಿಂದ್ಗಡೆ ಸೈಕಲ್ ಕ್ಯಾರಿಯರ್ನಲ್ಲಿ ಫಿಕ್ಸ್ ಮಾಡ್ತೀವಿ. ಸೊ ಇದನ್ನು ನನ್ನ ಬಟ್ಟೆಗಳನ್ನ, ಅಂದರೆ ನನ್ನ ಡ್ರೆಸ್ಸಸ್ಗಳು ಇಟ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಎಲ್ಲ ಎಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡಬೇಕಾದಾಗ ಅಕಸ್ಮಾತಾಗಿ ಏನಾದರೂ ಮಳೆ ಬಂದರೆ ಇದನ್ನೆಲ್ಲ ಕವರ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಎಲ್ಲ ಬ್ಯಾಗ್ಗಳನ್ನ ಕವರ್ ಮಾಡೋಕ್ಕೆ ನನಗೆ ರೈನ್ ಕವರ್ಗಳು ಬೇಕಾಗುತ್ತೆ. ಸೊ ಅದಕ್ಕೆ ಟೋಟಲ್ 3 ರೈನ್ ಕವರ್ಸ್ ತೊಗೊಂಡಿದ್ದೀನಿ. ಇದು ಡಿಪೆಂಡು, ನೀವು ಎಷ್ಟು ಲೀಟ್ರ್ ಮೇಲೆ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅದನ್ನು ನೀವು ರೈನ್ ಕವರ್ಗಳನ್ನ ತೊಗೋಬೇಕಾಗುತ್ತೆ. ಸೊ ಸೋಲೋ ಟ್ರಾವೆಲಿಂಗ್ನಲ್ಲಿ ಸ್ಟೇಯಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಂದ್ಸಲ ನೀವು ಬ್ಯೂಟಿಫುಲ್ ಪ್ಲೇಸಸ್ಗೆ ಹೋಗ್ತೀರಾ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಅಲ್ಲಿ ಹೋಟ್ಲುಗಳು ಸಿಗಲ್ಲ. ಸಿಕ್ಕಿದ್ರೂ ಅದರ ರೇಟು ತುಂಬಾ ಜಾಸ್ತಿ ಇರುತ್ತೆ.
ಸೊ ಅಂಥ ಟೈಮಲ್ಲಿ ಟೆಂಟು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋದು ಡೆಕಾಥ್ಲಾನ್ನಲ್ಲಿ 2% ಟೆಂಟು. ಸೊ ಇದೇ ಗಾಯ್ಸ್ ಆ ಟೆಂಟು. ಸೊ ಈ ಒಂದು ಟೆಂಟ್ನ ಯೂಸ್ ಮಾಡಿಕೊಂಡು ಈ ಒಂದು ಜರ್ನಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಅದರೊಳಗಡೆ ಇರುವಂಥ ಥಿಂಗ್ಸ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಇದೇ ಸ್ನೇಹಿತರೆ ನಾನು ಡೆಕಾಥ್ಲಾನ್ನಲ್ಲಿ ಪರ್ಚೇಸ್ ಮಾಡಿರುವಂಥ 2% ಟೆಂಟು. ಸೊ ನೀವು ಏನಾದರೂ ಸ್ಟೇ ಮಾಡಬೇಕಂತಂದರೆ ಬರೀ ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಸ್ಲೀಪಿಂಗ್ ಬ್ಯಾಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ನೀವು ಸ್ಟೇ ಮಾಡಬೇಕಾದಾಗ ಬೆಡ್ಶೀಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನೀವು ಮನೇಲಿರುವಂಥ ಬೆಡ್ಶೀಟ್ನ ಕ್ಯಾರಿ ಮಾಡೋಕ್ಕೆ ಆಗಲ್ಲ, ಯಾಕಂತಂದರೆ ಅದ್ರ ವೆಯ್ಟ್ ಆಗಲಿ ಥಿಕ್ನೆಸ್ ಆಗಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಸ್ಲೀಪಿಂಗ್ ಬ್ಯಾಗ್ನ ಪರ್ಚೇಸ್ ಮಾಡಿದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ಇದು ವೆಯ್ಟ್ಲೆಸ್ಸು, ಅದು ಅಲ್ಲದೆ ಇದು ನಿಮಗೆ ಫುಲ್ ಬಾಡಿ ಕವರ್ ಆಗ್ತಾ ಹೋಗುತ್ತೆ. ನಾನು ಅದನ್ನ ಮುಂದಿನ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ ಸ್ಟೇ ಆಗಬೇಕಾದಾಗ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ, ಏನಪ್ಪ ಅಂತಂದರೆ ಮ್ಯಾಟು. ಈ ರೋಲ್ ಮ್ಯಾಟ್ ಬಂದು ಏನು ಅಂತಂದರೆ ನಿಮಗೆಲ್ಲನ ಬೆಟ್ಟದಲ್ಲಿ ಸ್ಟೇ ಆಗಬೇಕಾದಾಗ ನಿಮಗೆ ಅಲ್ಲೇನಾನ ಅಗ್ಗು ತಗ್ಗು ಇತ್ತು ಅಂದರೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಒಂದು ಮ್ಯಾಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ. ಸೊ ಏನಪ್ಪ ಅಂತಂದರೆ ಲೈಟು. ಈ ಒಂದು ಲೈಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಟ್ ಆಫ್ ಮಾಡೋ ಹರ್ಷ. ಸೊ ಈ ಒಂದು ಲೈಟು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂತಂದರೆ ಸ್ಟೇ ಮಾಡಬೇಕಾದಾಗ ನಿಮ್ಗೆ ಏನಾನ ಲಗೇಜ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೋಬೇಕಂತಂದರೆ ಈ ಲೈಟು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಈ ಒಂದು ಜರ್ನಿಲಿ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಎಕ್ವಿಪ್ಮೆಂಟ್ಸ್ನ ಈ ಒಂದು ಜರ್ನಿಲಿ ನಾನು ಯೂಸ್ ಮಾಡ್ತಿರುವಂಥದ್ದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಎಲ್ಲರೂ ಟ್ರಿಪಲ್ ಕ್ಯಾಪ್ಚರ್ ಅನ್ನೋ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್.